ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮಹಾಭಾರತ ಹಿಂದೂಗಳಿಗೆ ಪಂಚಮ ವೇದವಾಗಿ ಪರಿಗಣಿಸುವ ಒಂದು ಇತಿಹಾಸ. ಮಹಾಭಾರತದಲ್ಲಿರುವ ಅನೇಕ ಕಥೆಗಳು ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರತ್ಯೇಕ ಸ್ಥಾನವನ್ನು ಪಡೆದಿವೆ. ಇದರಲ್ಲಿ 18 ಪರ್ವಗಳಿವೆ. ಇಂತಹ ಮಹಾಭಾರತದಲ್ಲಿ ಅನೇಕ ಕಥೆಗಳು, ಕಥನಗಳು, ಶಾಪಗಳಿಗೆ ಸಂಬಂಧಿಸಿದ ವಿಶೇಷಗಳು ಕೂಡ ಇವೆ. ಅದರಲ್ಲಿ 5 ಶಾಪಗಳ ಬಗ್ಗೆ ಇವತ್ತು ನಾವು ಈ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಮಹಾಭಾರತ ಕಾಲದ 5 ಶಾಪಗಳನ್ನು ಇಂದಿಗೂ ಕೂಡ ಪ್ರಜೆಗಳು ಅನುಭವಿಸುತ್ತಿದ್ದಾರೆ. ಈ ಮಹಾಭಾರತದ ಬಗ್ಗೆ ಅನೇಕ ಕಥೆಗಳನ್ನು ನೀವೆಲ್ಲರೂ ಕೇಳೇ ಇರ್ತೀರಾ. ಆದರೆ ಮಹಾಭಾರತ ಕಾಲದ 5 ಶಾಪಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರದೇ ಇರಬಹುದು. ಸೊ ಇವತ್ತಿನ ಈ ಎಪಿಸೋಡಲ್ಲಿ ಆ 5 ಶಾಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ಇಂದಿಗೂ ಕೂಡ ಆ ಶಾಪಗಳ ಪ್ರಭಾವಗಳನ್ನು ಪ್ರಜೆಗಳು ಅನುಭವಿಸ್ತಾನೆ ಇದ್ದಾರೆ. ಆದ್ದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಮೊದಲನೇ ಶಾಪ, ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಕೊಟ್ಟಿರುವ ಶಾಪ. ಮಹಾಭಾರತ ಯುದ್ಧದ ಅಂತಿಮ ಸಮಯದಲ್ಲಿ ಅಶ್ವತ್ಥಾಮ ತಪ್ಪಾದ ಮಾರ್ಗದಲ್ಲಿ ಪಾಂಡವ ಪುತ್ರರನ್ನ ಸಾಯಿಸುತ್ತಾನೆ. ಈ ವಿಷಯ ತಿಳಿದ ಪಾಂಡವರು ಶ್ರೀಕೃಷ್ಣನ ಹತ್ತಿರ ಬರ್ತಾರೆ. ಅಶ್ವತ್ಥಾಮನನ್ನ ಬೆನ್ನಟ್ಟುತ್ತಾ ಎಲ್ಲರೂ ಸೇರಿ ವೇದವ್ಯಾಸನ ಆಶ್ರಮವನ್ನ ಸೇರಿಕೊಳ್ತಾರೆ. ಪಾಂಡವರನ್ನ ಆ ರೀತಿ ತನ್ನ ಮುಂದೆ ನೋಡಿದ ಅಶ್ವತ್ಥಾಮ ಶ್ರೀಕೃಷ್ಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ. ಇದನ್ನ ನೋಡಿ ಶ್ರೀಕೃಷ್ಣ ಅರ್ಜುನನನ್ನ ಬ್ರಹ್ಮಾಸ್ತ್ರವನ್ನ ಸಂಧಿಸು ಎಂದು ಹೇಳುತ್ತಾನೆ. ತಕ್ಷಣವೇ ಅರ್ಜುನ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ. ಆದರೆ ಮಹರ್ಷಿ ವೇದವ್ಯಾಸ 2 ಬಾಣಗಳನ್ನು ಒಂದಕ್ಕೊಂದು ಡಿ ಹೊಡೆಯದೆ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ. ಆ 2 ಬ್ರಹ್ಮಾಸ್ತ್ರಗಳು ಡಿ ಹೊಡೆದರೆ ಸೃಷ್ಟಿಯ ನಾಶವಾಗಿ ಬಿಡುತ್ತೆ. ನೀವಿಬ್ಬರು ಈ ಬ್ರಹ್ಮಾಸ್ತ್ರವನ್ನ ಹಿಂದೆ ತೆಗೆದುಕೊಳ್ಳಿ ಎಂದು ಹೇಳ್ತಾನೆ. ತಕ್ಷಣವೇ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನ ಹಿಂದೆ ತೆಗೆದುಕೊಳ್ಳುತ್ತಾನೆ. ಆದರೆ ಅಶ್ವತ್ಥಾಮ, ಮಹಾಮುನಿ ನನ್ನ ತಂದೆ ನನಗೆ ಈ ಬ್ರಹ್ಮಾಸ್ತ್ರವನ್ನ ಹಿಂದೆ ತೆಗೆದುಕೊಳ್ಳುವುದನ್ನು ಕಲಿಸಿಲ್ಲ. ಆದ್ದರಿಂದ ನಾನು ಈ ಆಯುಧವನ್ನ ಹಿಂದೆ ತೆಗೆದುಕೊಳ್ಳಲಾರೆ ಎಂದು ಹೇಳುತ್ತಾನೆ. ಆಗ ಆ ಬ್ರಹ್ಮಾಸ್ತ್ರದ ದಿಕ್ಕನ್ನು ಬದಲಿಸಿ ಅಭಿಮನ್ಯುವಿನ ಹೆಂಡತಿ ಉತ್ತರಾಳ ಗರ್ಭದ ಕಡೆ ದಾರಿಯನ್ನ ಬದಲಿಸುತ್ತಾನೆ. ಸೊ ಇದನ್ನ ಗಮನಿಸಿದ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪವನ್ನ ಕೊಟ್ಟು ಬರ್ತಾನೆ. 3000 ವರ್ಷಗಳವರೆಗೆ ನೀನು ಈ ಭೂಮಿಯ ಮೇಲೆ ತಿರುಗಾಡ್ತಾನೆ ಇರ್ತೀಯ ಎಂದು ಶಾಪ ಕೊಡುತ್ತಾನೆ. ನಿನಗೆ ಯಾವ ವ್ಯಕ್ತಿಯ ಜೊತೆಯೂ ಕೂಡ ಮಾತನಾಡಲು ಆಗಲ್ಲ. ನಿನ್ನ ಶರೀರದಿಂದ ದುರ್ವಾಸನೆ ಹೊರಹೊಮ್ಮುತ್ತೆ. ಇದೇ ಕಾರಣದಿಂದ ನೀನು ಮನುಷ್ಯರ ಮಧ್ಯೆ ಜೀವಿಸಲಾರೆ. ದುರ್ವಾಸನೆಯಿಂದ ಕಾಡಿನಲ್ಲಿ ಬಿದ್ದಿರ್ತೀಯ ಎಂದು ಶಾಪ ಕೊಟ್ಟು ಬಿಡುತ್ತಾನೆ. ಈ ಕಾರಣದಿಂದಲೇ ಅಶ್ವತ್ಥಾಮ ಇಂದಿಗೂ ಕೂಡ ಬದುಕಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಎರಡನೇ ಶಾಪ, ಮಹಾಭಾರತದಲ್ಲಿ ಮಾಂಡವ್ಯ ಮಹರ್ಷಿ ಬಗ್ಗೆ ವರ್ಣನೆ ಇರುತ್ತೆ. ಈ ಮಾಂಡವ್ಯ ಒಬ್ಬ ಮಹರ್ಷಿ, ಒಬ್ಬ ಮುನಿಯ ಕುಮಾರ, ತಪೋಶಾಲಿ ಬ್ರಹ್ಮ, ವಿದ್ಯಾವಂತ, ಸ್ಥಿರಚಿತ್ತ. ಅಂತಹ ಮಾಂಡವ್ಯನ ಮೇಲೆ ಒಂದು ಅಪರಾಧ ಬೀಳುತ್ತೆ. ಆ ಅಪರಾಧ ಏನು ಅಂದ್ರೆ, ಕೆಲವು ಜನ ಕಳ್ಳರು ರಾಜಭವನದಲ್ಲಿ ಖಜಾನೆಗಳನ್ನು ದೋಚಿಕೊಂಡು ಮಾಂಡವ್ಯನ ಆಶ್ರಮದಲ್ಲಿ ಊಟು ಹಾಕಿ ಪೊದೆಗಳ ಹಿಂದೆ ಬಚ್ಚಿಟ್ಟುಕೊಂಡಿರುತ್ತಾರೆ. ಸೊ ರಾಜರ ಬಂಟರು ಕಳ್ಳರನ್ನ ಹುಡುಕ್ತಾ ಬರ್ತಾರೆ. ಕಳ್ಳರು ಎಲ್ಲೋ ಕಾಣಿಸದೇ ಇರೋದ್ರಿಂದ ಸಮೀಪದಲ್ಲಿರುವ ಮಾಂಡವ್ಯನನ್ನ ಕೇಳ್ತಾರೆ. ಮೌನಾರ್ಥದಲ್ಲಿರೋದ್ರಿಂದ ಆತ ಏನು ಮಾತನಾಡುವುದಿಲ್ಲ. ಬಂಟರು ಆಶ್ರಮವನ್ನೆಲ್ಲ ಹುಡುಕಿ ಕಳ್ಳರು ಬಚ್ಚಿಟ್ಟಿರುವ ಖಜಾನೆಯನ್ನು ಹೊರಗೆ ತೆಗೆಯುತ್ತಾರೆ. ಹಾಗೆ ಕಳ್ಳರನ್ನ ಬಂಧಿಸುತ್ತಾರೆ. ಸೊ ತಪಸ್ಸನ್ನ ಮಾಡಿಕೊಳ್ಳುತ್ತಿರುವ ಮಾಂಡವ್ಯನನ್ನು ಕೂಡ ಕಳ್ಳನೇ ಎಂದು ಭಾವಿಸಿ ಕಳ್ಳರ ಜೊತೆ ಆತನನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ರಾಜ ಎಲ್ಲರಿಗೂ ಶಿಕ್ಷೆ ಹಾಕಿ ಮಾಂಡವ್ಯನಿಗೆ ಶೂಲವನ್ನು ಚುಚ್ಚಿ ಊಟು ಹಾಕಿ ಬಿಡ್ತಾರೆ. ಮಾಂಡವ್ಯ ಆ ಶೂಲದ ಮೇಲೆಯೇ ಕುಳಿತು ಯಥಾ ರೀತಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ನಂತರ ರಾಜ ತನ್ನ ತಪ್ಪನ್ನು ತಿಳಿದುಕೊಂಡು ಕ್ಷಮಿಸು ಎಂದು ಕೇಳುತ್ತಾನೆ. ಇದಾದ ನಂತರ ಮಾಂಡವ್ಯ ಯಮರಾಜನನ್ನ ಭೇಟಿಯಾಗೋಕೆ ಹೋಗ್ತಾನೆ. ಯಾಕೆ ನನ್ನನ್ನ ಕಾರಣವಿಲ್ಲದೆ ಶಿಕ್ಷೆಗೆ ಗುರಿ ಮಾಡಿದ್ದೀಯಾ ಎಂದು ಹೇಳ್ತಾನೆ. ಆಗ ಯಮಧರ್ಮರಾಜ, ಮುನೀಂದ್ರ, ನೀವು ನಿಮ್ಮ 12ನೇ ವಯಸ್ಸಿನಲ್ಲಿ ಒಂದು ತೋಮನ್ನ ಅಂದ್ರೆ ಡ್ರ್ಯಾಗನ್ ಫ್ಲೈ ಅನ್ನ ಬಂಧಿಸಿದ್ದೀರಾ. ಆ ಪಾಪಕ್ಕೆ ಈ ಶಿಕ್ಷೆ ಅನುಭವಿಸಿದ್ದೀರಾ ಎಂದು ಹೇಳ್ತಾನೆ. ಆಗ ಮಾಂಡವ್ಯ, ಯಮಧರ್ಮರಾಜ, ನನ್ನ 12ನೇ ವಯಸ್ಸಿನಲ್ಲಿ ಅಜ್ಞಾನದ ಸಮಯದಲ್ಲಿ ಮಾಡಿರೋ ಪಾಪ ಧರ್ಮಶಾಸ್ತ್ರದ ಪ್ರಕಾರ ನನಗೆ ಅಂಟಲ್ಲ. ಆ ವಯಸ್ಸಿನಲ್ಲಿ ನನಗೆ ಏನು ಗೊತ್ತಿಲ್ಲ. ತಿಳಿಯದೆ ವಯಸ್ಸಿನಲ್ಲಿ ಮಾಡಿರೋ ಪಾಪವನ್ನ ಲೆಕ್ಕಿಸಿ ನನಗೆ ಶಿಕ್ಷೆಯನ್ನು ಹಾಕಿದ್ದೀಯಾ. ಸೊ ಇದಕ್ಕೆ ನಿಮಗೆ ಪ್ರತಿಫಲ ಅನುಭವಿಸುತ್ತೀಯಾ ಎಂದು ಭೂಲೋಕದಲ್ಲಿ ಶೂದ್ರನಾಗಿ ಜನಿಸುತ್ತೀಯಾ ಎಂದು ಶಾಪ ಕೊಟ್ಟು ಬಿಡ್ತಾನೆ. ಸೊ ಮಾಂಡವ್ಯನ ಶಾಪದ ಕಾರಣದಿಂದಲೇ ಯಮಧರ್ಮರಾಜ ವಿದುರನಾಗಿ ಜನಿಸಿದ್ದಾರೆ ಎಂದು ಹೇಳ್ತಾ ಇದ್ದಾರೆ.
ಮೂರನೇ ಶಾಪ. 13 ವರ್ಷಗಳ ವನವಾಸದಲ್ಲಿ ಒಂದು ಸಲ ಅರ್ಜುನ ದಿವ್ಯಾಸ್ತ್ರಗಳನ್ನು ಅನ್ವೇಷಿಸುತ್ತಾ ಸ್ವರ್ಗಲೋಕೆ ಹೋಗುತ್ತಾನೆ. ಅಲ್ಲಿ ಊರ್ವಶಿ ಎಂಬ ಅಪ್ಸರೆ ಅರ್ಜುನನ ರೂಪವನ್ನ ನೋಡಿ ಮೋಹಕ್ಕೆ ಒಳಗಾಗುತ್ತಾಳೆ. ಒಂದು ದಿನ ಆಕೆಯನ್ನ ಮದುವೆ ಮಾಡಿಕೋ ಎಂದು ಅರ್ಜುನನ್ನ ಆಕೆ ಕೇಳ್ತಾಳೆ. ಆಗ ಅರ್ಜುನ ತಕ್ಷಣವೇ ಊರ್ವಶಿಯ ಜೊತೆ, ನಾನು ನಿಮ್ಮನ್ನ ನನ್ನ ತಾಯಿಯಂತೆ ನೋಡ್ತಾ ಇದ್ದೀನಿ, ಅದಕ್ಕಾಗಿಯೇ ನಾನು ನಿಮ್ಮನ್ನ ಮದುವೆ ಮಾಡಿಕೊಳ್ಳಲಾರೆ ಎಂದು ತಿರಸ್ಕರಿಸುತ್ತಾನೆ. ಆ ವಿಷಯವನ್ನ ಕೇಳಿದ ತಕ್ಷಣ ಊರ್ವಶಿ ಕೋಪಗೊಳ್ಳುತ್ತಾಳೆ. ನೀನೊಬ್ಬ ನಪುಂಸಕನಂತೆ ಮಾತನಾಡುತ್ತಿದ್ದೀಯಾ ಎಂದು ಅರ್ಜುನನ ಬೈದು ಬಿಡ್ತಾಳೆ. ಅದಕ್ಕಾಗಿಯೇ ನಿನಗೆ ಶಾಪ ಕೊಡ್ತಾ ಇದ್ದೀನಿ ಎಂದು ತನ್ನ ಆಗ್ರಹವನ್ನ ವ್ಯಕ್ತಪಡಿಸುತ್ತಾಳೆ. ನಿನ್ನ ಜೀವನ ಪೂರ್ತಿ ನಪುಂಸಕನಾಗಿಯೇ ಉಳಿದು ಹೋಗು ಎಂದು ಶಾಪ ಕೊಡ್ತಾಳೆ. ಆ ಮಹಿಳೆಯರ ಮಧ್ಯೆ ನೀನೊಬ್ಬ ನೃತ್ಯ ಮಾಡುವ ಹುಡುಗಿಯಾಗಿ ಬದುಕಬೇಕಾಗಿ ಬರುತ್ತೆ ಎಂದು ಕೋಪದಿಂದ ಹೇಳಿಬಿಡ್ತಾಳೆ. ಸೊ ಈ ಮಾತನ್ನ ಕೇಳಿ ಅರ್ಜುನ ಆಶ್ಚರ್ಯದಿಂದ ಯೋಚನೆಗೆ ಒಳಗಾಗುತ್ತಾನೆ. ನಂತರ ಅರ್ಜುನ ಇಂದ್ರದೇವನ ಹತ್ರ ಹೋಗ್ತಾನೆ. ನಡೆದ ವಿಷಯವನ್ನೆಲ್ಲ ಆ ಇಂದ್ರನ ಜೊತೆ ಹೇಳಿಕೊಳ್ತಾನೆ. ಇದರಿಂದ ಇಂದ್ರದೇವರ ಕೋರಿಕೆಯ ಮೇರೆಗೆ ಊರ್ವಶಿ ತನ್ನ ಶಾಪವನ್ನ 1 ವರ್ಷಕ್ಕೆ ಕಡಿಮೆ ಮಾಡಿಕೊಡ್ತಾಳೆ. ಅರ್ಜುನ ಆದರೂ ಕೂಡ ಚಿಂತೆಯಿಂದ ಇರೋದ್ರಿಂದ ಇಂದ್ರದೇವರು ಚಿಂತೆ ಮಾಡಬೇಡ, ಅರ್ಜುನ ಈ ಶಾಪ ನಿನ್ನ ವನವಾಸದ ಸಮಯದಲ್ಲಿ ನಿನಗೆ ಒಂದು ವರವಾಗಿ ಕೆಲಸ ಮಾಡುತ್ತೆ ಎಂದು ಸಮಾಧಾನಪಡಿಸುತ್ತಾನೆ. ಅಜ್ಞಾತವಾಸದಲ್ಲಿ ಒಬ್ಬ ನರ್ತಕಿಯಾಗಿ ನೀನು ಕೌರವರ ಕಣ್ಣು ತಪ್ಪಿ ತಿರುಗಬಹುದು ಎಂದು ಹೇಳ್ತಾನೆ. ಇದೇ ಕಾರಣದಿಂದ ಅರ್ಜುನ ತನ್ನ ವನವಾಸದ ಸಮಯದಲ್ಲಿ ಒಬ್ಬ ನರ್ತಕಿಯಾಗಿ ಕೌರವರ ಕಣ್ಣಿಗೆ ಕಾಣದ ಹಾಗೆ ತನ್ನ ಅಜ್ಞಾತ ಸಮಯವನ್ನ ಮುಗಿಸುತ್ತಾನೆ. 4ನೇ ಶಾಪ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮಹಾರಥಿ ಕರ್ಣನನ್ನ ಬಂಧಿಸುತ್ತಾನೆ. ಆಗ ಪಾಂಡವರ ತಾಯಿ ಕರ್ಣನ ಮೃತದೇಹದ ಹತ್ತಿರ ಕುಳಿತು ಅಳ್ತಾ ಇರ್ತಾಳೆ. ಅದನ್ನು ನೋಡಿ ಪಾಂಡವರು ಆಶ್ಚರ್ಯರಾಗುತ್ತಾರೆ. ನಮ್ಮ ತಾಯಿ ಯಾಕೆ ಆ ರೀತಿ ಅಳ್ತಾ ಇದ್ದಾಳೆ ಎಂಬುದು ಅವರಿಗೆ ಅರ್ಥವಾಗಲ್ಲ. ಅವರ ಶತ್ರು ಮರಣಿಸಿ ಅವರ ತಾಯಿ ಯಾಕೆ ಅಳ್ತಾ ಇದ್ದಾಳೆ ಎಂದು ಆಶ್ಚರ್ಯರಾಗುತ್ತಾರೆ. ಆಗ ಪಾಂಡವರಲ್ಲಿ ದೊಡ್ಡವನಾದ ಧರ್ಮರಾಜ ತನ್ನ ತಾಯಿಯ ಹತ್ತಿರ ಹೋಗಿ, ಅಮ್ಮ ಏನಾಯ್ತು ಎಂದು ಕೇಳ್ತಾನೆ. ನಮ್ಮ ಶತ್ರುವಿನ ಮೃತದೇಹವನ್ನು ನೋಡಿ ಯಾಕೆ ಅಳ್ತಾ ಇದ್ದೀಯಾ ಎಂದು ಕೇಳ್ತಾನೆ. ಆಗ ಕುಂತಿದೇವಿ, ನೀವು ನಿಮ್ಮ ಶತ್ರು ಎಂದು ಭಾವಿಸುತ್ತಿರುವ ಕರ್ಣ ನಿಮ್ಮೆಲ್ಲರಿಗಿಂತ ದೊಡ್ಡವನು, ನಿಮ್ಮ ಸಹೋದರ ಎಂದು ವಿಷಯವನ್ನ ಪೂರ್ತಿಯಾಗಿ ಹೇಳುತ್ತಾಳೆ. ಆದರೆ ಕರ್ಣ ಕುಂತಿದೇವಿಯ ಪುತ್ರನಾಗಿರುತ್ತಾನೆ. ಸೊ ತಮ್ಮ ತಾಯಿಯ ಬಾಯಿಯಿಂದ ಈ ಮಾತನ್ನು ಕೇಳಿ ಪಾಂಡವರೆಲ್ಲರೂ ಕೂಡ ತುಂಬಾ ದುಃಖ ಪಡ್ತಾರೆ. ಸ್ವಲ್ಪ ಸಮಯದ ನಂತರ ಧರ್ಮರಾಜ ತನ್ನ ತಾಯಿಯ ಜೊತೆ, ಅಮ್ಮ ನೀವು ಮೊದಲೇ ಕರ್ಣ ನಮ್ಮ ಸಹೋದರ ಎಂದು ಯಾಕೆ ಹೇಳಲಿಲ್ಲ, ಈ ರಹಸ್ಯವನ್ನ ಯಾಕೆ ಬಚ್ಚಿಟ್ಟಿದ್ದೀರಾ, ಇದರಿಂದ ನಾವು 5 ಜನರು ಕೂಡ ಸ್ವಂತ ಸಹೋದರರನ್ನ ಸಾಯಿಸಿದವರಿಗಾಗಿ ಹೋಗ್ತಾ ಇದ್ದೀವಿ. ಆದ್ದರಿಂದಲೇ ಈ ಕ್ಷಣವೇ ಭೂಮಿ ಆಕಾಶದ ಸಾಕ್ಷಿಯಾಗಿ ನಿಮ್ಮ ಸ್ತ್ರೀ ಜಾತಿಗೆಲ್ಲ ಶಾಪ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಹೆಂಗಸರಿಗೆ ತಮ್ಮ ಮನಸ್ಸಿನಲ್ಲಿ ಯಾವ ವಿಷಯವನ್ನು ಕೂಡ ರಹಸ್ಯವಾಗಿ ಇಟ್ಟುಕೊಳ್ಳೋಕೆ ಆಗಲ್ಲ ಎಂದು ಶಾಪ ಕೊಟ್ಟು ಬಿಡ್ತಾನೆ. ಇದೇ ಕಾರಣದಿಂದ ಹೆಂಗಸರಲ್ಲಿ ಯಾವ ರಹಸ್ಯವೂ ಕೂಡ ನಿಲ್ಲಲ್ಲ ಎಂದು ಹೇಳ್ತಾ ಇರ್ತಾರೆ. ಇನ್ನು ಫೈನಲ್ ಆಗಿ 5ನೇ ಶಾಪ. ಈ ಕಥೆಯ ಪ್ರಕಾರ 14 ವರ್ಷಗಳ ವನವಾಸದ ನಂತರ ಪಾಂಡವರು ದ್ರೌಪದಿಯ ಜೊತೆ ಸೇರಿ ತಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರ್ತಾರೆ. ಅನಂತರ ಸ್ವರ್ಗದ ಕಡೆ ಪ್ರಯಾಣಿಸ್ತಾ ಇರ್ತಾರೆ. ತಮ್ಮ ರಾಜ್ಯವನ್ನ ಅಭಿಮನ್ಯುವಿನ ಕುಮಾರನಾದ ಪರೀಕ್ಷಿತನಿಗೆ ಒಪ್ಪಿಸುತ್ತಾರೆ. ಪರೀಕ್ಷಿತನ ಆಳ್ವಿಕೆಯ ಸಮಯದಲ್ಲಿ ಹಸ್ತಿನಾಪುರ ಸಾಮ್ರಾಜ್ಯ ಧರ್ಮರಾಜನ ಆಳ್ವಿಕೆಯಂತೆ ನಡೀತಾ ಇತ್ತು. ಆದರೆ ನಡೆಯುವ ಪರಿಣಾಮಗಳನ್ನು ಯಾರಿಗೆ ನಿಲ್ಲಿಸಲು ಸಾಧ್ಯವಿದೆ? ಒಂದು ದಿನ ಎಂದಿನಂತೆ ಪರೀಕ್ಷಿತ ಕಾಡಿನಲ್ಲಿ ವಿಹಾರಕ್ಕಾಗಿ ಹೋಗ್ತಾನೆ. ಒಂದು ಹುಲಿಯನ್ನ ಬೇಟೆ ಹಾಡುತ್ತಾ ಒಬ್ಬ ಮುನಿಯ ಆಶ್ರಮಕ್ಕೆ ಸೇರಿಕೊಳ್ತಾನೆ. ಹುಲಿ ಎಲ್ಲಿದೆ ಎಂದು ಕೇಳಿದರೆ ತಪಸ್ಸಿನಲ್ಲಿರುವ ಆ ಮುನಿ ವಿಷಯವನ್ನ ಹೇಳೋದಿಲ್ಲ. ಆಗ ಕೋಪಗೊಂಡ ಪರೀಕ್ಷಿತ ಪಕ್ಕದಲ್ಲಿರುವ ಸತ್ತು ಹೋದ ಹಾವನ್ನ ಆ ಮುನಿಯ ಕೊರಳಲ್ಲಿ ಹಾಕಿ ಹೋಗಿಬಿಡುತ್ತಾನೆ. ಆಗ ಆ ಮುನಿಯ ಕುಮಾರ ಶೃಂಗಿ ತನ್ನ ತಂದೆಯ ಕೊರಳಲ್ಲಿ ಸತ್ತು ಹೋದ ಸರ್ಪವನ್ನು ನೋಡಿ 7 ದಿನಗಳಲ್ಲಿ ತಕ್ಷಕನ ಕೈಯಲ್ಲಿ ಪರೀಕ್ಷಿತ ಸತ್ತು ಹೋಗ್ತಾನೆ ಎಂದು ಶಾಪ ಕೊಟ್ಟು ಬಿಡ್ತಾನೆ. ಇದರಿಂದ ಪರೀಕ್ಷಿತ ಆತ ಮಾಡಿರುವ ತಪ್ಪಿಗೆ ಚಿಂತಿಸಿ ಸರ್ಪಗಳಿಗೆ ಬರೋಕೆ ಆಗದಿರುವ ಜಾಗದಲ್ಲಿ ಒಂದು ಭವನವನ್ನ ನಿರ್ಮಿಸಿಕೊಂಡು ಭದ್ರವಾಗಿ ಸುಖದೇವನಿಂದ ಪುಣ್ಯ ಕಥೆಗಳನ್ನ ಕೇಳ್ತಾ ಇರ್ತಾನೆ. ಆದರೆ ಶಾಪದ ಪ್ರಭಾವದಿಂದ 7ನೆಯ ದಿನ ಬ್ರಾಹ್ಮಣ ವೇಷಧಾರಿಗಳಾದ ಸರ್ಪಗಳು ಬಂದು ನಿಂಬೆ ಹಣ್ಣುಗಳನ್ನು ಕಾಣಿಕೆಯಾಗಿ ಕೊಡ್ತವೆ. ಸೊ ಅವುಗಳಿಂದ ಹೊರಗಡೆ ಬಂದ ಹಾವುಗಳು ರೂಪ ತಕ್ಷಕ ಪರೀಕ್ಷಿತನನ್ನ ಕಚ್ಚಿ ಸಾಯಿಸಿ ಬಿಡುತ್ತವೆ. ಸೊ ಪರೀಕ್ಷಿತ ಆ ಒಂದು ವಾರದಲ್ಲಿ ಹೇಳಿರುವುದೇ ಮಹಾಭಾಗವತನ ಇತರ ಕುಮಾರ ಸರ್ಪಯಾಗವನ್ನು ಮಾಡಿದ ಜನಮೇಜಯ ಪರೀಕ್ಷಿತನ ಮರಣದ ನಂತರವೇ ಕಲಿಯುಗ ಶುರುವಾಗಿದೆ ಎಂದು ಹೇಳ್ತಾ ಇರ್ತಾರೆ. ಪರೀಕ್ಷಿತನ ಆಳ್ವಿಕೆಯಲ್ಲಿ ಎಲ್ಲ ಕಡೆ ಧರ್ಮವೇ ಆವರಿಸಿತ್ತು. ಇಂದು ಆ ಕಲಿಯುಗದ ಶಾಪದ ಕಾರಣದಿಂದಲೇ ನಾವೆಲ್ಲರೂ ಈ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೀವಿ. ಸೊ ಇಂತಹ ಘಟನೆಗಳ ಬಗ್ಗೆ ಮಹಾಭಾರತದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳ್ತಾನೆ ಇರ್ತಾರೆ. ಇದರಲ್ಲಿ ಕೆಲವು ಬಹಳಷ್ಟು ಜನರಿಗೆ ಗೊತ್ತಿವೆ, ಇನ್ನು ಕೆಲವು ಜನರಿಗೆ ಗೊತ್ತಿರದೇ ಇರಬಹುದು. ಏನೇ ಆದರೂ ಈ ಪ್ರಧಾನ 5 ಶಾಪಗಳ ಬಗ್ಗೆ ಮಾತ್ರ ಮೆಜಾರಿಟಿ ಆಫ್ ಭಾರತೀಯರಿಗೆ, ಮುಖ್ಯವಾಗಿ ಮಹಾಭಾರತವನ್ನು ಓದುವವರಿಗೆ ಎಲ್ಲರೂ ಕೂಡ ಗೊತ್ತು ಎಂಬ ವಿಷಯ ಅಂಗೀಕರಿಸಬೇಕಾದ ವಾಸ್ತವವೇ. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ
ನಿಮಗೆ ಹೊಸ ವಿಷಯಗಳನ್ನ ತೆಗೆದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವ್ ಮಾಡಿಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.